ಕಮಿಷನಿಗೆ ಅವರ ನೋಟಿಫಿಕೇಷನಿಗೆ ಪ್ರತಿಕ್ರಿಯೆಯಾಗಿ ನಾವು 31ನೇ ತಾರೀಕು ಅವರಿಗೆ ಒಂದು ವಿಸ್ತೃತವಾದ ನಮ್ಮ ಅನಿಸಿಕೆಗಳನ್ನು ನಾವು ಕಳಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಗಳ ಸಂಖ್ಯೆ 2013ರ SC SP TSP ಕಾಯ್ದೆ ಹೇಳುವ ರೀತಿಯಲ್ಲಿ 17%. ಯಾಕೆಂದರೆ 21ರಲ್ಲಿ ಜನಗಣತಿ ಆಗಿಲ್ಲ. ಆದರೆ ಕಾಯ್ದೆ ಹೇಳುವ ರೀತಿಯಲ್ಲಿ 2011ರ ಜನಗಣತಿ ಪ್ರಕಾರ ರಾಜ್ಯದ ಪರಿಶಿಷ್ಟ ಜಾತಿಗಳ ಸಂಖ್ಯೆ 17%. ಈ 17% ಹೇಳಿದರೆ ನಮ್ಮ ಇವತ್ತಿನ ಜನಸಂಖ್ಯೆಯಲ್ಲಿ 1 ಕೋಟಿ ಸುಮಾರು 10 ಲಕ್ಷಕ್ಕೂ ಜಾಸ್ತಿ ಜನಸಂಖ್ಯೆಯ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ರಾಜ್ಯದ 17% ಜನರು 301 ಜಾತಿಗಳಿಗೆ ಸೇರಿದ ಜನರು ಅವರ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಹೇಗೆ, ಹೌ ಟು ಪ್ರೊಟೆಕ್ಟ್ ಆ್ಯಂಡ್ ಎನ್ಶ್ಯೂರ್ ದೇರ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್. ಆ ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು ನಾವು ಇವತ್ತು ಹೇಗೆ ಕಿತ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಮತ್ತು ಅದಕ್ಕೆ ಪರ್ಯಾಯವಾಗಿ ನಾವು ಏನನ್ನು ಪ್ರಪೋಸ್ ಮಾಡ್ತಾ ಇದ್ದೇವೆ ಎಂಬುದನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಈಗಾಗಲೇ ತಮಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಮತ್ತು ತಮ್ಮ ಇಮೇಲ್ಗಳಿಗೆಲ್ಲ ಕಳಿಸಿದ್ದೇವೆ. ನಾವು ಏನನ್ನು ಅವರಿಗೆ ಕೊಟ್ಟಿದ್ದೇವೆ ಅದರ ಪ್ರತಿಯನ್ನು ಈಗಾಗಲೇ ತಮಗೆ ಇಮೇಲಲ್ಲಿ ಕಳಿಸಿದ್ದೇವೆ. ಈಗ ತಮ್ಮ ಇಮೇಲಲ್ಲಿ ಬಂದಿರ್ಬೋದು. ಇವತ್ತು ಈಗ ಬೆಂಗಳೂರಲ್ಲಿ ಒಂದು ಭಾರಿ ದೊಡ್ಡ ಒಂದು ಸಭೆ ನಡೀತಾ ಇದೆ. ಇದು ತಾವು ನೋಡಿದರೆ ಇವತ್ತು ಬೆಂಗಳೂರಲ್ಲಿ ನಡೀತಿರುವಂಥ ಸಭೆಯ ಅಡ್ವರ್ಟೈಸ್ಮೆಂಟ್. ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಈ ಸಭೆ ನಡೀತಾ ಇದೆ. ಸನ್ಮಾನ್ಯ H. ಆಂಜನೇಯ ಅವರ ನೇತೃತ್ವ, ಅವರು ಮಾಜಿ ಸಮಾಜ ಕಲ್ಯಾಣ ಸಚಿವರು. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಭಾಗವಹಿಸ್ತಾರೆ ಎಂಬುದು ಒಂದು ಮಾಹಿತಿ ಇದರಲ್ಲಿ ಹೇಳಲಾಗಿದೆ. ಅವರ ನೋಟಿಫಿಕೇಷನ್ ಪ್ರಕಾರ 31ನೇ ತಾರೀಕಿನ ಒಳಗೆ ನಾವು ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು. ನಾವು ಮಾಡಿದ್ದೇವೆ. ಅವರು ಬಂದು ಇವರ ಜನರ ಹತ್ರ ಕೇಳ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ. ಅವರು ಬೆಂಗಳೂರಿನಲ್ಲಿ ಈ ಸಮುದಾಯದ ಅಹವಾಲು ಕೇಳುವ ರೀತಿಯಲ್ಲೇ ಪ್ರತಿ ಜಿಲ್ಲೆಗೆ ಬಂದು ಎಲ್ಲ ಸಮುದಾಯಗಳ ಜನರ ಜೊತೆ ಅವರು ಮಾತಾಡಬೇಕೇಳಿ ನಾವು ವಿನಂತಿ ಮಾಡ್ತೇವೆ. ಎಲ್ಲ ಜಿಲ್ಲೆಗೆ ಬಂದು ಅವರು ಅಹವಾಲು ಸ್ವೀಕಾರ ಮಾಡಬೇಕು ಹೇಳಿ. ಆದರೆ ಈ ಅಹವಾಲು ಸ್ವೀಕರಿಸುವ ಮೊದಲು ಅವರಿಗೆ ಕೊಟ್ಟ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಇದು ತಮ್ಮ ಮನಸ್ಸಿನಲ್ಲಿ ಇರಲಿ. ಅವರಿಗೆ ಕೊಟ್ಟ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಅವರು ಇದನ್ನು ಮಾಡಬೇಕಾದ್ರೆ ಅವರಿಗೆ ಡಿಸೆಂಬರ್ 3, 2024ರಂದು ಈ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇಶ್ಯೂ ಮಾಡಲಾಗಿದೆ. ಇವರು ತಮ್ಮ ಆಯೋಗದ ಶಿಫಾರಸು ಮಾಡಬೇಕಾದ್ರೆ ಅವರಿಗೆ ಈ 101 ಜಾತಿಗಳ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಏನಿದೆ ಎಂಬುದನ್ನು ಎಂಪಿರಿಕಲ್ ಡಾಟಾ ಬೇಕಾಗಿದೆ. ಅವರಿಗೆ ಈ ದತ್ತಾಂಶ ಬೇಕಾಗಿದೆ. ಅವರ ವಾಸ್ತವ ಸ್ಥಿತಿಗತಿ ಏನು ಎಂಬುದು ಬೇಕಾಗಿದೆ. ಆದರೆ ರಾಜ್ಯದಲ್ಲಿ
ಅಂಥ ದತ್ತಾಂಶ ಇವತ್ತು ಲಭ್ಯ ಇಲ್ಲ. ತಮಗೆಲ್ಲ ತಿಳಿದಿರುವ ಹಾಗೆ 2005ರಲ್ಲಿ ಜಸ್ಟಿಸ್ ಎ.ಜೆ. ಸದಾಶಿವ ಆಯೋಗವನ್ನು ರಚಿಸಲಾಗಿತ್ತು. ಅದು 2012ರಲ್ಲಿ ತನ್ನ ವರದಿಯನ್ನು ಕೊಟ್ಟಿತ್ತು. 2023ರಲ್ಲಿ ನಮ್ಮ ಜೆ.ಸಿ. ಮಾಧುಸ್ವಾಮಿ ಅವರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿತ್ತು. ಅದನ್ನು ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಅದು 27/3/23 2023ರ ಮಾರ್ಚ್ 27ರಂದು ಕಳಿಸಿದೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ಈ ಪ್ರಸ್ತಾವನೆಯಲ್ಲಿ, ಪ್ರಪೋಸಲಲ್ಲಿ ಅವರು ಹೇಳ್ತಾರೆ, The recommendations of A.J. Sadashiva Commission is no more relevant. Therefore, hereby the A.J. Sadashiva Commission report is closed. ನಮ್ಮ ಮಾದಿಗ ಸಹೋದರರು ಎ.ಜೆ. ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕು ಹೇಳಿ ಬಹಳ ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಇದ್ರು, ಆ ಆಯೋಗದ ವರದಿ ಅಪ್ರಸ್ತುತ, ಅದನ್ನು ಕ್ಲೋಸ್ ಮಾಡಲಾಗಿದೆ ಹೇಳಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಘೋಷಿಸಿದೆ. ಈಗ ಯಾವುದು ಎಂಪಿರಿಕಲ್ ಡಾಟಾ ಎಲ್ಲಿದೆ? ನಮಗೆ ಸಹಜವಾಗಿ ಕಾಣೋದು 2015ರ ವೇಳೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಎಚ್. ಕಾಂತರಾಜ್ ಅವರ ನೇತೃತ್ವದ ಆಯೋಗ ರಾಜ್ಯದ ಎಲ್ಲ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಒಂದು ಸಮೀಕ್ಷೆ ನಡೆಸಿತ್ತು. ಅದು ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಮೊನ್ನೆ ತನ್ನ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದೆ. ಅದು ಯಾವ ಕಾರಣಗಳಿಗೆ ವಿವಾದ ಆಗಿದೆ ಅಂತ ತಮಗೆ ಗೊತ್ತಿದೆ. ಅದು ಸರ್ಕಾರ ಆ ವರದಿಯನ್ನು ಸ್ವೀಕರಿಸಿದೆ, ಅಂದರೆ ರಿಸೀವ್ ಮಾಡಿದೆ, ಅದಕ್ಕೆ ತನ್ನ ಒಪ್ಪಿಗೆಯನ್ನು ಕೊಡಲಿಲ್ಲ. ಅದು ಸಂಪುಟದ ಮುಂದೆ ಬರಲಿಲ್ಲ, ಅದಕ್ಕೆ ತನ್ನ ಸಹಮತೆಯನ್ನು ಅಥವಾ ಒಪ್ಪಿಗೆಯನ್ನು ಅದು ಕೊಡಲಿಲ್ಲ. ಆಯೋಗದವರು ಸಬ್ಮಿಟ್ ಮಾಡಿದ್ದಾರೆ, ಆದರೆ ಒಪ್ಪಿಗೆ ಸಿಗಲಿಲ್ಲ. ಅದು ಸಂಪುಟದ ಮುಂದೆ ಬರ್ತದಾ, ಸಂಪುಟದಲ್ಲಿ ಚರ್ಚೆ ಆಗ್ತದಾ, ಒಪ್ಪಿಗೆ ಸಿಗ್ತದಾ ಎಂಬುದು ನಾವು ಕಾದು ನೋಡಬೇಕಾಗಿದೆ.